ಸ್ನೇಹಿತರೆ ನಮಸ್ಕಾರ. ಬಂಗಾಳದಲ್ಲಿ ಎಲ್ಲ ಜನರ ಏನು ನಿರೀಕ್ಷೆ ಇಟ್ಟಿದ್ರೋ ಅದು ಈಗ ನಿಜ ಆಗಿದೆ. ಹೌದು, ಬಿಜೆಪಿ ಹೈ ವೋಲ್ಟೇಜ್ನಿಂದ ಗೆಲುವನ್ನು ದಾಖಲಿಸಿದೆ. ಹೌದು, ಈಗಾಗಲೇ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಜಯ ಗಳಿಸತ್ತೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದ್ವು. ಆದರೆ ಕೆಲವೊಂದಿಷ್ಟು ಬಂಗಾಳದ ನ್ಯೂಸ್ ಚಾನೆಲ್ಗಳಲ್ಲಿ ಮಮತಾ ದೀದಿನೇ ಬರೋದು, ದೀದಿನೇ ಆಯ್ಕೆ ಆಗೋದು, ದೀದಿನೇ ಮತ್ತೆ ಚುನಾವಣೆಯಲ್ಲಿ CM ಆಗೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಸಾಕಷ್ಟು ಜನರು ಕೂಡ, ಅಲ್ಲಿರ್ತಕ್ಕಂತಹ ಪ್ರಜೆಗಳು ಕೂಡ ಬಿಜೆಪಿ 100ಕ್ಕೆ ದಾಟತ್ತೆ, ಆದ್ರೆ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನುವಂಥದ್ದು ಅನುಮಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಬಂದಿರತಕ್ಕಂತಹ ಫಲಿತಾಂಶವನ್ನ ನಾವು ಗಮನಿಸಿದ್ದೆ ಆದ್ರೆ 200 ಗಡಿಪಾರು ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ 190 ಅಂತೂ ತಲುಪಿದೆ. 190ಗೆ ಈಗಾಗಲೇ ದಾಖಲಿಸಿಕೊಂಡಿದೆ. ಹೋದ ಚುನಾವಣೆಯಲ್ಲಿ ನೋಡಿದ್ರೆ 77 ತನಕನೂ ಕೂಡ ಬಿಜೆಪಿ ಎಷ್ಟೊಂದು ಸೀಟ್ಗಳನ್ನು ಜಯಗಳಿಸಿತ್ತು. ಆದರೆ ಈ ಬಾರಿ 100ನ್ನ ದಾಟತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ದಾಖಲೆಯ ಒಂದು ಚುನಾವಣೆ ನಡೆದು ಬಿಟ್ಟಿದೆ. ಐತಿಹಾಸಿಕ ಒಂದು ದಾಖಲೆ ಆಗಿದೆ ಅಂತ ಹೇಳಬಹುದು. 2016 ಮತ್ತು 2026ರ ಕಂಪ್ಯಾರಿಸನ್ ನಾವು ಮಾಡಿದ್ರೆ ಎಲ್ಲಿಂದ ಎಲ್ಲೋ ವ್ಯತ್ಯಾಸ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರ. ಕೇವಲ 3 ಸೀಟ್ಗಳನ್ನ ಗೆಲ್ತಕ್ಕಂತಹ ಬಿಜೆಪಿ ಸರ್ಕಾರ ಈಗ ಇಡೀ ಬಂಗಾಳವನ್ನೇ ಆಳ್ತಾ ಇದೆ. ಹೌದು, ಈ ಬಾರಿ ಬಹುತೇಕ CM ಕುರ್ಚಿ ಬಿಜೆಪಿ ಇದೆ ಎಂದು ಫಿಕ್ಸ್ ಆಗಿದೆ ಸ್ನೇಹಿತರ. 2019ರಲ್ಲಿ ಕೂಡ ಇನ್ನೇನು ಬಂಗಾಳದಲ್ಲಿ ಕೂಡ ಬಿಜೆಪಿ ಸರ್ಕಾರವನ್ನ ತರಬಹುದು ಅಂತ ಅನ್ಕೊಂಡಿದ್ರು ಬಿಜೆಪಿನವರು. ಅದೇ ರೀತಿಯಾಗಿ 2021ರ ಚುನಾವಣೆಯಲ್ಲಿ ಕೂಡ ಸರಿಯಾಗಿ ಒಂದು ಲಿಸ್ಟ್ ಅಲ್ಲಿ ಬಿಜೆಪಿ ಆಯ್ಕೆ ಆಗಲಿಲ್ಲ. ಬಿಜೆಪಿಗೆ ನಂಬರ್ಸ್ಗಳು ಸಿಗಲಿಲ್ಲ ಬಂಗಾಳದಲ್ಲಿ, ಅಲ್ಲಿ ಕೂಡ ಹಿನ್ನಡೆ ಆಯಿತು. ಈಗ ಕೇವಲ 10 ವರ್ಷದಲ್ಲಿ ಬಿಜೆಪಿ ಅದೆಂಥ ತಂತ್ರಗಾರಿಕೆಯನ್ನ ಮಾಡ್ತು, ಇಡೀ ಬಂಗಾಳವನ್ನೇ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಿಡ್ತು ಕೇವಲ ಈ 10 ವರ್ಷದಲ್ಲಿ. ಹಾಗಾದ್ರೆ ಬಿಜೆಪಿ ಮಾಡಿರ್ತಕ್ಕಂತಹ ಜಾದು ತಂತ್ರಗಾರಿಕೆ ಆದ್ರೂ ಏನು? ಹೌದು ಸ್ನೇಹಿತರೆ, ಈಗ ಬಿಜೆಪಿ ಸರ್ಕಾರ ಅಲ್ಲಿ ಆಯ್ಕೆ ಆಗಿದೆ ಅಂದ್ರೆ ಇದಕ್ಕೆಲ್ಲವೂ ಕೂಡ ಕ್ರೆಡಿಟ್ ಹೋಗ್ಬೇಕಾಗಿರ್ತಕ್ಕಂಥದ್ದು ಅಮಿತ್ ಶಾ ಅವರಿಗೆ. ಹೌದು, ಬಂಗಾಳದಲ್ಲಿ ಏನಾಗ್ತಾ ಇದೆ, ಯಾಕೆ ನಮಗೆ 2021 ಹಾಗೂ 24ರಲ್ಲಿ ಹಿನ್ನಡೆ ಆಯ್ತು, ಏನಿದಕ್ಕೆ ಕಾರಣವಂತ ಒಂದ್ ಸ್ವಲ್ಪ ಅಧ್ಯಯನ ರೀಡ್ ಮಾಡ್ತಾರೆ. ಅಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಜನರ ಬೆದರಿಕೆ. ಹೌದು, ಹೆಚ್ಚಾಗಿ ಜನರು ಬೆದರಿಕೆಯಿಂದಾಗಿನೇ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ಬಂದರೂ ಸಹಿತ ಅಲ್ಲಿರ್ತಕ್ಕಂತಹ ಗೂಂಡಾಗಿರಿಯಿಂದಾಗಿ ಯಾರು ಹೆಚ್ಚಾಗಿ ಗೂಂಡಾಗಿರಿ ಮಾಡ್ತಾ ಇದ್ರೋ ಅವರ ಪಕ್ಷಕ್ಕೇನೆ ಓಟ್ ಹಾಕ್ಬಿಡ್ತಾ ಇದ್ರು ಜನರು. ಹೀಗಾಗಿ ನೀವು ಮೊದಲು ಕೂಡ ನೋಡಿರ್ಬೋದು, ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾವತ್ತಲೂ ಕೂಡ ಇಡೀ ದೇಶವನ್ನೇ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು ಮೊದಲು. ಆದರೆ ಬಂಗಾಳವೊಂದನ್ನ ಬಿಟ್ಟು ಈಗ ಬಿಜೆಪಿ ಸರ್ಕಾರವು ಕೂಡ ಇಡೀ ದೇಶದ ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡಂಗೆ ಆಗಿದೆ ಬಿಜೆಪಿ ಸರ್ಕಾರ. ಆದರೆ ಬಂಗಾಳದಲ್ಲಿ ಯಾವ ಕಾರಣಕ್ಕೂ ಕೂಡ ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ CM ಕುರ್ಚಿಯನ್ನೇ ತನ್ನದಾಗಿಸಿಕೊಂಡಿದೆ ಕೇವಲ 10 ವರ್ಷದಲ್ಲಿ. ಹಾಗಾದ್ರೆ ಇಲ್ಲಿ ಜನರ ಹೆದರಿಕೆಯನ್ನ ಹೋಗಿಸುವಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ಸರ್ಕಾರ ಮಾಡುತ್ತೆ. ಇದಕ್ಕಿಂತ ಮುಂಚಿತವಾಗಿ ಅಲ್ಲಿಯ ಗೂಂಡಾಗಿರಿಯನ್ನ ಎಲ್ಲವನ್ನು ಕೂಡ ಒಂಥರ ಅಂದ್ರೆ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿ. ನಿಮಗೆ ಗೊತ್ತಿರಬಹುದು, 2011ರಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಭರ್ಜರಿ ವಿಕ್ಟರಿಯನ್ನ ಸಾಧಿಸ್ತಾರೆ. ಅವರಿಗಿಂತ ಮುಂಚಿತವಾಗಿಲೂ ಕೂಡ ಅಲ್ಲಿ ಗುಂಡಾಗಿರಿ ಇತ್ತು. ಹೌದು, ಎಡಪಕ್ಷದ ಅಂದ್ರೆ ವಿರೋಧ ಪಕ್ಷದ ಗುಂಡಾಗಿರಿ ಸರ್ಕಾರ ಏನಿತ್ತಲ್ವಾ, ಅದು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಬಿಟ್ಟಿತ್ತು. ಹೀಗಾಗಿ ಬಂಗಾಳದಲ್ಲಿ ಜಯ ಸಾಧಿಸಲಿಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಪ್ರಣವ್ ಮುಖರ್ಜಿ. ಹೌದು, ಬಂಗಾಳದಲ್ಲಿ ಈಗಾಗಲೇ ಹೇಗೆ CRPF CISF ಎಲ್ಲ ಫೋರ್ಸ್ಗಳನ್ನು ಕಳುಹಿಸಿ ಚುನಾವಣೆ ಆಯೋಗ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನ ಗೂಂಡಾಗಿರಿಯನ್ನ ಅಲ್ಲಿ ಹೋಗಲಾಡಿಸ್ತಾ ಇದೆಯೋ, ಹೇಗೆ TMC ಪಕ್ಷದ ಗೂಂಡಾಗಿರಿಗಳು ಈಗ ಚುನಾವಣೆ ಸಂದರ್ಭದಲ್ಲಿ ಎಡವಟ್ಟುಗಳನ್ನ ಮಾಡ್ತಾ ಇದ್ರು, ಅದನ್ನ ತಡಿಲಿಕ್ಕೆ ಎಲ್ಲ ರಕ್ಷಣಾ ಫೋರ್ಸ್ಗಳನ್ನ ಕಳಿಸಿದ್ರಲ್ವಾ, ಇದೇ ರೀತಿ ಅವಾಗ್ಲೂ ಕೂಡ ರಕ್ಷಣಾ ಫೋರ್ಸ್ಗಳನ್ನ ಕಳುಹಿಸಿ
ಎಲೆಕ್ಷನ್ ಅನ್ನ ಸರಿಯಾದ ರೀತಿಯಲ್ಲಿ ನಡೆಯುವ ಹಾಗೆ ಮಾಡಿದ್ರು. ಇದೇ ಕಾರಣಕ್ಕಾಗಿ ಭರ್ಜರಿ ಓಟಿನಿಂದ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಚುನಾವಣೆಯನ್ನ ಗೆಲ್ತಾರೆ. ಹೌದು ಸ್ನೇಹಿತರೆ, ನೀವು ಹಿಂದೆನೂ ಕೂಡ ಗಮನಿಸಿರಬಹುದು, 2021 ಚುನಾವಣೆಯಲ್ಲಿ ಕೂಡ ಸುಮಾರು 71 ಜನ ಅಮಾಯಕರು ಬಲಿ ಆಗಿದ್ರು. ಅವರೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರೆ. ಸೊ ಈ ರೀತಿ ಬಂಗಾಳದಲ್ಲಿ ವೈಲೆನ್ಸ್ ಆಗತ್ತೆ. ಮಮತಾ ದೀದಿಗಿಂತ ಮುಂಚಿತವಾಗ್ಲೂ ಕೂಡ ಇತ್ತು. ಮಮತಾ ದೀದಿ ಆಡಳಿತಕ್ಕೆ ಬಂದ ಮೇಲೆ TMC ಗೂಂಡಾಗಳು ಅಂದ್ರೆ ಮಮತಾ ದೀದಿಯ ಕಾರ್ಯಕರ್ತರಿದಾರಲ್ಲ, ಅವರೆಲ್ಲರೂ ಕೂಡ ಗೂಂಡಾಗಿರಿಯನ್ನ ಅಲ್ಲಿ ಮಾಡ್ತಕ್ಕಂಥದ್ದು, ತನ್ನದೇ ಆದಂತಹ ಸರ್ಕಾರ ಬರಬೇಕು, ಇದೆಲ್ಲವೂ ಕೂಡ ಜನರಲ್ಲಿ ಭಯ ಮೂಡಿಸ್ಬಿಟ್ಟಿದ್ರು. ತಮಗೆ ಹೋಟ್ ಹಾಕಬೇಕು ಅಥವಾ ಬಾಂಗ್ಲಾದೇಶಿಯ ನುಸುರುಕೋರರು ಬಂದು ನಿಂತಿದ್ರಲ್ವಾ, ನೆಲೆ ಊರಿಸಿದ್ರಲ್ವಾ ಬಾಂಗ್ಲಾದೇಶದಲ್ಲಿ. ಸೊ ಅದು ಬಾಂಗ್ಲಾದೇಶದ ಗಡಿಭಾಗದಲ್ಲಿ ಈ ಬಂಗಾಳ ಬರುತ್ತೆ. ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ನುಸುರುಕೋರರು ಒಳಗೆ ಬಂದು ತನ್ನದೇ ಆದಂತಹ ವೋಟರ್ ID ಎಲ್ಲವೂ ಕೂಡ ನಿಮಗೆ SIR ಪ್ರಕ್ರಿಯೆ ಬಗ್ಗೆ ಹೇಳಿದ್ದೀನಿ ನಾನು. SIR ಪ್ರಕ್ರಿಯೆ ನಡೆದ ಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ಹೀಗಾಗಿ ಈ ಚುನಾವಣೆ ಆಯೋಗ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ, 2,40,000 ರಕ್ಷಣಾ ಫೋರ್ಸ್ಗಳನ್ನು, CRPF, CISF ಈ ರೀತಿ ಸಿಬ್ಬಂದಿಗಳನ್ನು ಅಲ್ಲಿ ರಕ್ಷಣೆಗೋಸ್ಕರ ಚುನಾವಣೆ ಆಯೋಗ ಸರಿಯಾಗಿ ಚುನಾವಣೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ಲಕ್ಷಾಂತರ ಗಟ್ಟಲೆ 2,40,000 ಸೈನಿಕರನ್ನ ಅಲ್ಲಿ ಕಳುಹಿಸಲಾಗುತ್ತೆ. ಸೊ ಮುಖ್ಯವಾಗಿ ಅಲ್ಲಿರ್ತಕ್ಕಂತಹ ಜನರು ತಮ್ಮ ಇಷ್ಟ ಬಂದಂತಹ ಪಕ್ಷಕ್ಕೆ ವೋಟ್ ಹಾಕಬೇಕು, ನಿರ್ಭಯದಿಂದ ವೋಟ್ ಹಾಕಬೇಕು. ಇನ್ನೊಂದು, ಚುನಾವಣೆಯ ವೈಲೆನ್ಸ್ ಅಲ್ಲಿ ಕಡಿಮೆ ಆಗಬೇಕು. ಇಷ್ಟಾದರೂ ವೈಲೆನ್ಸ್ ಆಗಿತ್ತು, ನಿಮಗೆ ಗೊತ್ತಿದೆ. ಬಿಜೆಪಿಯ ಅಭ್ಯರ್ಥಿಗೆ ಅಟ್ಟಾಡಿಸಿಕೊಂಡು ಹೊಡೆದಿರುವಂಥದ್ದು TMC ಪಕ್ಷದ ಕಾರ್ಯಕರ್ತರು ಸುಮ್ಮನೆ ಬೆನ್ನಟ್ಟೋದು, ಇದೆಲ್ಲವೂ ಕೂಡ ಅಲ್ಲಿ ನಡೆದಿತ್ತು. ಸೊ ಅದು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಹೋದ ಸಾರಿಗಿಂತನೂ ಈ ಬಾರಿ 10% ಅಷ್ಟು ಹೆಚ್ಚಿನ ವೋಟ್ಗಳು ಆಗಿದ್ದಾವೆ ಬಂಗಾಳದಲ್ಲಿ. ಯಾಕಂದ್ರೆ ಅವರೆಲ್ಲರೂ ಕೂಡ ಸೈಲೆನ್ಸ್ ಆಗಿರ್ತಾರೆ. ಯಾಕಂದ್ರೆ ಈ ರೀತಿ ಚುನಾವಣೆಯಲ್ಲಿ ಗಲಭೆಗಳು, ಗಲಾಟೆಗಳು, ವೈಲೆನ್ಸ್ಗಳನ್ನ ಅದರಿಂದ ದೂರ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ, ನಾವು ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾವ ಪಕ್ಷ ಗೆಲ್ದತ್ತೆ, ಯಾವ ಪಕ್ಷ ಗೆದ್ದರೆ ಕೆಲಸ ಮಾಡ್ತಾರೆ, ಇದೆಲ್ಲವೂ ಕೂಡ ತಿಳಿದಿರುತ್ತೆ. ಆದರೆ ವೈಲೆನ್ಸ್ನಿಂದಾಗಿ ಧೈರ್ಯ ಇಲ್ಲದ ಕಾರಣಕ್ಕಾಗಿ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಿರೋದಿಲ್ಲ. ಆದರೆ ಈ ಬಾರಿ 10% ಅಷ್ಟು ಹೆಚ್ಚಿನ ಜನ ಬಂದು ವೋಟ್ ಹಾಕಿದ್ದಾರೆ. 82% ಹಿಂದಿನ ಭಾಗಗಳಲ್ಲಿ ಆದರೆ ಈ ಬಾರಿ 92% ಹೆಚ್ಚಿನ ಜನರು ಬಂದು ವೋಟನ್ನು ಹಾಕಿದ್ದಾರೆ. ಯಾವಾಗ ವೋಟಿಂಗ್ ಲಿಸ್ಟ್ ಮತಗಟ್ಟೆಗೆ ಬಂದು ಹೆಚ್ಚಾಗಿ ಜನರು ವೋಟ್ ಹಾಕಿದಾರೋ ಆವಾಗ ಬದಲಾವಣೆಗಳನ್ನು ನಾವು ಕಾಣಿದ್ದೀವಿ. ಈಗಲೂ ಕೂಡ ನಾವು ಕಾಣೇ ಬಿಟ್ವಿ. ಅಲ್ಲಿ ಬಂಗಾಳದಲ್ಲಿ ಎಷ್ಟೊಂದು ಗಲಾಟೆಗಳು, ಗಲಭೆಗಳು ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಚುನಾವಣೆಯಲ್ಲಿ ಕೂಡ ನಡೀತಕ್ಕಂಥದ್ದು. ಆದರೂ ಸಹಿತ ಅಲ್ಲಿರ್ತಕ್ಕಂತಹ ಪೊಲೀಸ್ ಫೋರ್ಸ್ಗಳಾಗಿರಲಿ, ಯಾವ ಫೋರ್ಸ್ಗಳು ಏನು ಮಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಚುನಾವಣೆ ಆಯೋಗ ತನ್ನದೇ ಆದಂತಹ ಅಧಿಕಾರಿಗಳನ್ನು ಅಲ್ಲಿ ಕಳುಹಿಸುತ್ತೆ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಅಂದರೆ ಮಮತಾ ದೀದಿಯ ಕೈ ಕೆಳಗೆ ಮಾಡಿರ್ತಕ್ಕಂತಹ ಕೆಲಸಗಾರರನ್ನ ಮತ್ತೊಂದು ಕಡೆ ರವಾನೆ ಮಾಡುತ್ತೆ. 100ಕ್ಕಿಂತ ಹೆಚ್ಚು ಜನರನ್ನ ಅಲ್ಲಿಂದ ಅಧಿಕಾರಿಗಳನ್ನ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ತಮಗೆ ಬೇಕಾದಂತಹ ಅಧಿಕಾರಿಗಳನ್ನ, ಭದ್ರತೆ ವಹಿಸುವಂತಹ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಲಾಗುತ್ತೆ. ಸೊ ಈ ರೀತಿ ಎಲ್ಲವೂ ಕೂಡ ಚುನಾವಣೆ ಆಯೋಗ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನ ಈ ಬಾರಿ ನಡೆಸಿತು. ಅದಕ್ಕೆ ಕೇಂದ್ರ ಸರ್ಕಾರವು ಕೂಡ ಸಪೋರ್ಟ್ ಕೊಡಿತು. ಮುಖ್ಯವಾಗಿ ಅಮಿತ್ ಶಾ ಅವರು ಸುವ್ಯವಸ್ಥತೆಯಿಂದ ಚುನಾವಣೆ ನಡೆಯುವ ಹಾಗೆ ನೋಡಿಕೊಂಡ್ರು. ಅದರಲ್ಲಿ ಜನರ ಭಯವನ್ನ ಹೊರ ಹಾಕಿದ್ರು ನೋಡಿ. ಇದು ಒಂದು ಕಾರಣಕ್ಕಾಗಿ ಮುಖ್ಯವಾಗಿ ಜನರು ಬಂದು ಮತಗಟ್ಟೆಗೆ ವೋಟ್ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ರು. ಎಷ್ಟಂತ ನಾವು ಭಯದಲ್ಲಿ ಬದುಕೋಣ ಅಂತ ಜನರ ಅಭಿಪ್ರಾಯ ಈ ಬಾರಿ ವ್ಯಕ್ತಪಡಿಸಿದ್ರು. ಧೈರ್ಯದಿಂದ ಬಂದು ವೋಟ್ ಹಾಕಿದ್ರು. ಅದರಲ್ಲಿ ಹೆಚ್ಚಾಗಿ ಭದ್ರತೆಯನ್ನ ವಹಿಸಿರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಜನ ಮತಗಟ್ಟೆಗೆ ಬಂದು ವೋಟ್ ಹಾಕ್ಲಿಕ್ಕೆ ಕಾರಣವಾಯಿತು ಸ್ನೇಹಿತರೆ. ಬರೀ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅದರ ಹಿಂದಿನ ಕೈಗಳು ಯಾವುವು, ಇದಕ್ಕೆ ಕಾರಣ ಏನೇನು ಆಯಿತು ಅದರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ಇಲ್ಲಾಂದರೆ BJPಗೆ ಇತ್ತಪ್ಪ ಇಷ್ಟೇ ಹೇಳಿಬಿಟ್ಟು ನಾನು ಎಂಡ್ ಮಾಡ್ತಾ ಇದ್ದೆ. ಆದರೆ ಇರತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಅಂತೂ ನಿಮಗೆ ಇಂಟ್ರೆಸ್ಟ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಪ್ರಜೆಗಳಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಭಯ ಇಲ್ಲದೆ ತಮಗೆ ಬೇಕಾದಂತಹ ಪಕ್ಷಕ್ಕೆ, ಯಾರು ಒಳ್ಳೆಯ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಅಂತಹ ಪಕ್ಷಕ್ಕೆ ವೋಟ್ ಹಾಕ್ರಿ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ.